ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಯಮ್ಮಿ ಆ್ಯಂಡ್ ಟೇಸ್ಟಿ ಫ್ರೆಂಚ್ ಫ್ರೈಸ್. ಸೊ ಫ್ರೆಂಚ್ ಫ್ರೈಸ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಅದರಲ್ಲಂತೂ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನೊಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಸಿಪ್ಪೆನೆಲ್ಲ ಎರೆದಿಟ್ಕೊಂಡಿದ್ದೀನಿ. 4 ಸೈಡು ಈ ಥರ ಸ್ವಲ್ಪ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಯಾಕಂದರೆ ನಾವು ಫ್ರೆಂಚ್ ಫ್ರೈಸ್ಗೆ ಒಂದೇ ಥರ ಸೈಜ್ ಇರಬೇಕಲ್ವಾ ಅಂತ ನಾನು ಈ ಥರ ಮಾಡಿಕೊಂಡೆ. ಸೊ ರೌಂಡಾಗಿರೋ ಶೇಪ್ ಒಂಥರ ಬಂದುಬಿಡುತ್ತೆ. ಸೊ ನೋಡ್ಬೋದು ನೀವು ಇವಾಗ ಆಲ್ಮೋಸ್ಟ್ ಈ ಥರ ಸೈಜ್ ಒಂದೇ ಥರ ಬರುತ್ತೆ. ಸೊ ಈ ಥರ ಫ್ರೆಂಚ್ ಫ್ರೈಸ್ಗೆ ಯಾವ ಥರ ಸೈಜ್ ಬೇಕು ನಮಗೆ ಆ ರೀತಿ ಕಟ್ ಮಾಡ್ಕೊಬೋದು ನಾವು. ಸೊ ನೀವು ನೋಡ್ಬೋದು. ಸೊ ಮಿಕ್ಕಿದೆಲ್ಲನೂ ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಆಯಿತು. ಇವಾಗ ತೆಗೆದಿಟ್ಕೊತಾ ಇದ್ದೀನಿ ನಾನು. ಇವಾಗ ಇದಕ್ಕೆ ನಾನು ನೀರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಹಂಗೆ ಒಂದು ಸ್ವಲ್ಪ ಹಿಂಗೆ ಕೈಯಲ್ಲೇ ರಿನ್ಸ್ ಮಾಡಬೇಕು. ಸೊ ಆಲೂಗಡ್ಡೆಯಲ್ಲಿರೋ ರಸ ಎಲ್ಲ ಹೋಗಲಿ ಅಂತ ಅಷ್ಟೇ ನಾವು ಇದನ್ನು ವಾಶ್ ಮಾಡೋದು ಈ ಥರ. ಸೊ ಇದನ್ನು ತೆಗೆದಿಟ್ಕೊಂಡೆ. ಸೊ ಇಲ್ಲಿ ಬಾಣಲಿಲಿ ನೀರು ಇಟ್ಕೊಂಡಿದ್ದೀನಿ ನಾನು. ನೀರು ಸ್ವಲ್ಪ ಬಿಸಿ ಆಗಬೇಕು. ಮತ್ತು ಇವಾಗ ಉಪ್ಪು ಹಾಕ್ಕೊಂಡೆ. ಇವಾಗ ನೀರು ಸ್ವಲ್ಪ ಬಿಸಿ ಆಗಿದೆ. ಸೊ ನಾನು ಇದಕ್ಕೆ ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿರೋ ಆಲೂಗಡ್ಡೆನೆಲ್ಲ ಹಾಕ್ಕೊಂಡೆ. ಸೊ ಇದೊಂದು ಸ್ವಲ್ಪ ನೀರು ಬಿಸಿ ಆದಮೇಲೆ ಇದೊಂದು 3 ನಿಮಿಷಗಳ ಕಾಲ ಈ ಥರ ಆಲೂಗಡ್ಡೆನ ಬೇಯಿಸ್ಕೊಂಡ್ರೆ ಸಾಕು. ಅಂದರೆ ಕಂಪ್ಲೀಟಾಗಿ ಬೇಯಲ್ಲ, ಅದು ಒಂದು 10% ಬೇಯುತ್ತೆ ಅಷ್ಟೇ. ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ. ಸೊ ನೀವು ನೋಡ್ಬೋದು ಲೈಟಾಗಿ ಕುದಿ ಬರ್ತಾ ಇದೆ ಇದು. ಸೊ ಇದು ಇವಾಗ ಆಗಿದೆ. ಸೊ ಇದನ್ನು ತೆಗೆದಿಟ್ಕೊಂಬರೋಣ. ಸೊ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾವು ಬೇರೆ ನೆಕ್ಸ್ಟ್ ಮಾಡ್ಬೋದು. ಸೊ ಇವಾಗ ತಣ್ಣಗಾಗಿದೆ. ಇದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಇವಾಗ ನಾನು 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಹಂಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದರಲ್ಲಿರೋ ತೇವಾಂಶ ಎಲ್ಲ ಕಾರ್ನ್ಫ್ಲೋರ್ ಹಾಕಿದಾಗ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ. ಕಾರ್ನ್ಫ್ಲೋರ್ ಅಬ್ಸರ್ವ್ ಮಾಡ್ಕೊಳುತ್ತೆ ನೀರನ್ನೆಲ್ಲ. ಸೊ ಈ ಥರ ಜಾಸ್ತಿ ಹಾಕ್ಬಾರ್ದು ನಾವು. ಇದು ಸುಮ್ಮನೆ ಲೈಟಾಗಿ ತೇವ ಎಲ್ಲ ಹೋಗಲಿ ಮತ್ತು ನಾವು ಎಣ್ಣೆಗೆ ಹಾಕ್ತಾ ಕ್ರಿಸ್ಪಿ ಬರಲಿ ಅಂತ ಅಷ್ಟೇ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ಆಗಿದೆ. ಇವಾಗ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಕರಿಯೋಕ್ಕೆ. ಸೊ ಎಣ್ಣೆ ಕಾಯ್ತಾ ಇದೆ. ಸೊ ಇವಾಗ ಎಣ್ಣೆ ಕಾದಿದೆ. ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಒಂದೊಂದೇ ಹಾಕ್ಕೊಬೇಕು. ನಾವೆಲ್ಲ ಒಂದೇ ಸರಿ ಹಾಕ್ಕೊಂಡು ಹೋಗೋದು ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಈ ಥರ ಒಂದೊಂದೇ ಹಾಕ್ಕೊಬೇಕು. ನಾನು ಈ ಥರ ಸ್ಪೂನಲ್ಲೇ ಇದನ್ನು ಸಪ್ರೇಟ್ ಮಾಡ್ಕೊತೀನಿ. ಆದರೂ ನೀವು ಹಾಕೋದು ತುಂಬ ಹಾಕಿರ್ತೀವಲ್ವ, ಆಲೂಗಡ್ಡೆ ಒಂಥರ ಅಂಟು ತೊಂದಕ್ಕೊಂದು. ಸೊ ಈ ಥರ ಸ್ಪೂನಲ್ಲಿ ನಾನು ಬಿಡಿ ಮಾಡ್ತೀನಿ ಅದನ್ನು. ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಇವಾಗ ನೀವು ನೋಡ್ಬೋದು ಇದು ಸ್ವಲ್ಪ ಬೆಂದಿದೆ. ಸೊ ಇವಾಗ ಇದಾಗಿದೆ, ತೆಗೆದುಬಿಡ್ತಾ ಇದ್ದೀನಿ. ಈ ಥರ ಒಂದ್ಸರಿ ನಾವು ಡೀಪ್ ಫ್ರೈ ಮಾಡ್ಕೊಬೇಕು. ಮತ್ತೆ ಇದನ್ನೇ ಸ್ವಲ್ಪ ಕ್ರಿಸ್ಪಿ ಹೋಗ್ಬಿಡುತ್ತೆ. ಸೊ ಆದ್ದರಿಂದ ನಾವು 2 ಸರಿ ಡಬಲ್ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಜಾಸ್ತಿ ಹೊತ್ತುವರೆಗೂ. ಸೊ ಇದು 2ನೇ ಸರಿ ಹಾಕ್ತಾಯಿದ್ದೀನಿ ನಾನು. ಸೊ ಇದೂ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ಸೊ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ಆಗಿದೆ. ಸೊ ಅದಕ್ಕೆ ನಾನು ಇದೇ ಎಣ್ಣೆಗೆ ಫಸ್ಟ್ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ.
ಯಾಕಂದರೆ ಅದನ್ನು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ, ರೀಫ್ರೈ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಕ್ರಿಸ್ಪಿಯಾಗಿರಬೇಕು ಜಾಸ್ತಿ ಹೊತ್ತು ಅಂತ. ಸೊ ನಾವು ಡಬಲ್ ಫ್ರೈ ಮಾಡ್ಕೊಂಡಾಗ ಅದು ಕ್ರಿಸ್ಪಿ ಬರುತ್ತೆ, ಬೇಗ ಮೆತ್ತಗಾಗಲ್ಲ. ಸೊ ಇದು ಇವಾಗ ಆಗಿದೆ. ಸೊ ಇದನ್ನು ತೆಗೆದಿಟ್ಕೊತೀನಿ. ಸೊ ಇವಾಗ ಎಲ್ಲ ಆಗಿದೆ. ಸೊ ಎಲ್ಲ ತೆಗಿತಾ ಇದ್ದೀನಿ. ಸೊ ನೀವು ನೋಡ್ಬೋದು ಕಲರ್ ಅದು ತುಂಬ ಬರಲ್ಲ. ಸೊ ನಾವೇನು ಅರಿಶಿನ ಎಲ್ಲ ಏನೂ ಬಳಸಿಲ್ಲ. ಸೊ ಕೆಲವ್ರು ಬೇಯಬೇಕಾದ್ರೂ ನೀವು ನೀರಿಗೆ ಅರಿಶಿನ ಹಾಕಿದ್ರೂ ಕಲರ್ ಬರುತ್ತೆ. ಸೊ ನಾವೇನಿಲ್ಲ ಏನು ಅರಿಶಿನ ಬಳಸಲಿಲ್ಲ. ಸೊ ಲೈಟಾಗಿ ಈ ಥರ ಕಲರ್ ಚೇಂಜ್ ಆದಾಗ ನೀವು ಎಣ್ಣೆಯಿಂದ ತೆಗಿಬೋದು, ಕ್ರಿಸ್ಪಿ ಫೀಲ್ ಆಗುತ್ತಲ್ಲ ಆವಾಗ ತೆಗಿಬೋದು. ಸೊ ಇವಾಗ ಆಗಿದೆ. ನಾನು ಇದಕ್ಕೆ ಪೆರಿ ಪೆರಿ ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ಸೊ ಪೆರಿ ಪೆರಿ ಮಿಕ್ಸ್ ಅಂಗಡಿಲೆಲ್ಲ ಸಿಗುತ್ತೆ. ಸೊ ಈಗ ನೀವು ಮೆಕ್ಡೊನಾಲ್ಡ್ಸಲ್ಲೆಲ್ಲ ಹೋದಾಗೂ ಪೆರಿ ಪೆರಿ ಫ್ಲೇವರ್ ಬೇಕಾ ಅಂತೆಲ್ಲ ಕೇಳ್ತಾರಲ್ವ. ಸೊ ಅದೇ ಮಿಕ್ಸ್ ಇದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾರ್ಮಲ್ ಫ್ರೈಸ್ಗಿನ್ನ. ಸೊ ಪೆರಿ ಪೆರಿ ಮಿಕ್ಸಲ್ಲೇ ಎಲ್ಲ ಸಾಲ್ಟ್ ಇರುತ್ತೆ. ಸೊ ಸಾಲ್ಟ್ ಏನು ಎಕ್ಸ್ಟ್ರಾ ಹಾಕೋಕ್ಕೆ ಹೋಗಿಲ್ಲ ನಾನು. ಸೊ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಂದೆ. ಸೊ ಇದು ಇವಾಗ ಆಗಿದೆ. ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಹೊರಗಡೆ ಎಲ್ಲ ತಿನ್ನೋ ಬದಲು ಮನೆಯಲ್ಲೇ ಹೆಲ್ತಿಯಾಗಿ ಒಳ್ಳೆ ಎಣ್ಣೆಯಲ್ಲಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಏನೂ ತೊಂದರೆ ಆಗಲ್ಲ. ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.